ದಣಿಗಳೇ, ಬೆಳಗ್ನಿಂದ ಎಡಗಣ್ಣು ಒಂದೇ ಸಮ ಒದರ್ತಿತ್ತ. ಮನಸ್ಸಿಗೆ ಎಂಥದೋ ಭಯ ಆಗ್ತಿತ್ತ. ರಮೇಶ, ರಾತ್ರಿ ಎಲ್ಲ ನಿದ್ದೆ ಇರೋದಿಲ್ಲ, ಮನಸ್ಸಿಗೆ ಒತ್ತಡ, ಹಾಗಾಗಿ ದೇಹದಲ್ಲಿರೋ ನರಗಳು ವೀಕ್ ಆಗಿರ್ತವೆ. ಇಂಥ ಸಮಯದಲ್ಲಿ ಕಣ್ಣುಗಳು ಹೊಡ್ಕೊಳ್ಳೋದು ಇದೇ ಕಾರಣಕ್ಕೆ. ಅದಕ್ಕೆ ನಾವು ಅಂತಃಶಕುನ ಇಂಥಶಕುನ ಅಂತೇಳಿ ಸುಮ್ಮನೆ ಹೆಸರು ಕಟ್ತೀವಿ ಅಷ್ಟೇ. ಈ ಸಮಯದಲ್ಲಿ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅನರ್ಥಗಳು ಆಗೋ ಸಾಧ್ಯತೆಯೇ ಜಾಸ್ತಿ. ಅದಲ್ಲ ದಣ್ಗಳ, ಪುಟ್ಟನಿಗೆ ಬೇರೆ ಜ್ವರ ಇತ್ತು. ಗಂಡಸ್ರು ನಾವು ಇಲ್ಲಿದ್ದೇವೆ. ಇದು ಪಟೇಲ ಮನೆ ಕಡೆ ಹೋಗಿ ಅವನು ಕೊಳಕ್ ಬುದ್ಧಿ ತೋರಿಸ್ರಿ ಅಂತ ಇಲ್ಲಿ ನೋಡಿದ್ರೆ ಶಬ್ದನ ಬಗ್ಗೆ ಒಂದು ಸುಳುವು ಗೊತ್ತಾಗ್ತಿಲ್ಲ. ರಮೇಶ್, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವೇನೋ ಹೇಳಿ ಹೆದರಿಸ್ಬೇಡಿ. ಇವಾಗ ಅಷ್ಟೊಂದು ಭಯ ಆಯ್ತಂದ್ರೆ ಈಗಲೇ ಮನೆಗೆ ಹೋಗಿ ನಡೀರಿ. ಭುವನ್, ಸಮಾಧಾನ ಮಾಡ್ಕೊಳ್ಳೋ. ಏ ರಮೇಶ, ನಿನಗೆ ಸಾಕು ಮಾಡು. ಬಾ ಸುಮ್ಮನೆ ಬಾ ಬಾ. ಕೇಳಿಸ್ತೀನಿ. ದಣಿಗಳೇ, ಯಾವುದೋ ಶಬ್ದ ಕೇಳ್ತಿತ್ತ. ಭುವನ್, ನಮಗೇನೋ ಸುಳಿವು ಸಿಗುತ್ತೆ ಇಲ್ಲಿ ಈಗ. ಇದು ಎಂತಕ್ಕೋ ಕೆಟ್ಟ ಸುದ್ದಿ ಅಂತ ಕಾಣ್ತಿತ್ತು. ಏನಪ್ಪ, ಯಾಕಲ್ಲಿ ಜನ ಸೇರಿರೋದು? ಯಾರ್ದು ಹೆಣ ಬಿದ್ದಿತ್ತು ಯಾರು ಹಂಗೆ ಗೊತ್ತಾತಿಲ್ಲ. ಮುಯ್ ಮುಖಕ್ಕೆ ಒಂದು ಗುರ್ತು ಸಿಕ್ಕುದಿಲ್ಲ. ಶ್ರದ್ಧಾಗೇನು ಆಗಿರೋದಿಲ್ಲ, ಸಮಾಧಾನ ಮಾಡು. ಅಯ್ಯೋ, ಶ್ರದ್ಧಾ ಮೇಡಮ್ಗೆ ಅಂತಾರೆ ಆಯ್ತು. ರಮೇಶ, ಅಲ್ಲಪ್ಪ, ಯಾರು ಸತ್ತಿರೋದಲ್ಲಿ? ಯಾರನ್ನು ಗೊತ್ತಿಲ್ಲ. ಹುಲಿ ಕೊಂದಾಕಿತ್ತ, ಯಾರು ಕೊಂದು ಹಾಕದ್ದು ಎಂಥದ್ದು ಗೊತ್ತಾತಿಲ್ಲ. ಪಾಪ ಯಾರೋ ಹೆಣ್ಣು. ದಣಿಗಳೇ, ನೀರು ಕೊಡಿ. ನಿಧಾನ ನಿಧಾನ ನಿಧಾನ. ಬನ್ನಿ 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 ಬನ್ನಿ. ಭುವನ್, ಏನಾಯ್ತು? ಎಲ್ಲಿ ಲೇಟ್ ಆಯ್ತು? ಕಾಲಿಡು. ರಮೇಶ್, ಹಿಡ್ಕೊ.
ಜನಗಳೇ, ಚಿಕ್ಕವನಿರ್ತಾ ಆ ಅಪ್ಪ ಅನ್ನೋ ವ್ಯಕ್ತಿ ನನ್ನ ಇಡೀ ಜೀವನದ ದಿಕ್ಕನ್ನು ಬದಲಾಯಿಸ್ಬಿಟ್ಟ. ಪ್ರೀತಿ ಬದಲು ದ್ವೇಷ ಅಂತಂದ. ಮಗ ಅನಿಸ್ಕೊಳ್ಳೋದಕ್ಕೆ ಅಮ್ಮನ ಹೆಸರು ಮಾತ್ರ ಉಳಿಸೋದ. ಸುಮಾರು ಸಲ ಅನಿಸಿದೆ, ನಾನು ಯಾಕೆ ನಿಮ್ಮ ಮಗ ಹುಟ್ಟಬಾರ್ದಾಗಿತ್ತು ಅಂತ. ಕಳೆದು ಹೋಗಿದ್ದಲ್ಲ ಈಗ ನನಗೆ ಮತ್ತೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸಾಕು ದನಗಳೇ, ಇವಾಗ ನಾನು ಸತ್ರು ನನಗೆ ಬೇಜಾರಿಲ್ಲ. ಏ ಭುವನ್, ಸಾಯ ಮಾತಾಡ್ತಾ ಆಡ್ತೀಯ. ಹಾಗೆಲ್ಲ ಬಯಸಿದ ತಕ್ಷಣ ಸಾವು ಬರೋ ಹಾಗಿದ್ರೆ 25 ವರ್ಷಗಳ ಹಿಂದೆ ನಾನು ಸಾಯ್ಬೇಕಾಗಿತ್ತು. ಆದರೆ ಈ ಪಾಪಿಗೆ ಅಷ್ಟು ಸುಲಭದ ಸಾವಿಲ್ಲ. ಪ್ರಪಂಚನೇ ಹಾಗೆ ಅಲ್ವಾ, ಒಳ್ಳೆಯವ್ರನ್ನ ಬೇಗ ಕಳಿಸ್ಬಿಡುತ್ತೆ, ಕೆಟ್ಟವ್ರನ್ನ ಮಾತ್ರ ಗಟ್ಟಿಯಾಗಿ ಉಳಿಸುತ್ತೆ. ಈ ಕೆಟ್ಟವ್ರಿಗೊಂದು ಪುಟ್ಟ ಆಸೆ ಇತ್ತು, ನಿನಗೂ ಶ್ರದ್ಧನಿಗೂ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹೌದು ಭುವನ್, ಅವ್ರಿಗೆ ನಿನ್ನನ್ನು ಬಿಟ್ಟರೆ ಬೇರೆ ಹುಡುಗನ ಕಲ್ಪನೆ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ನನಗೆ. ಆದರೆ ನಿನಗೆ ಮದುವೆ ಆಗಿರೋ ವಿಚಾರ ತಿಳಿತು. ನೋಡಿದ್ಯಾ, ಕೆಟ್ಟವರ ಆಸೆಗಳು ಒಂದು ಈಡೇರೋದಿಲ್ಲ. ಕಳ್ಕೊಂಡು ಅಭ್ಯಾಸ ಆಗೋಗಿದೆ. ಹಾಗೆ ಇದು ಒಂದು ಸುಮ್ಮನೆ ಆಗ್ಬಿಟ್ಟೆ ಅಷ್ಟೆ. ಅಯ್ಯೋ ದಣಿ ದಣಿ, ಇದೇ ಸರಿಯಾದ ಟೈಮು. ಊರ್ಮಿಳ ವಿಚಾರ ಹೇಳ್ಬಿಡ್ಲಾ? ಓಹೋ ಬೇಡ, ಇಂಥ ಟೆನ್ಷನಲ್ಲಿ ದಣಿಗಳಿಗೆ ಮತ್ತೆ ಯೋಚನೆ ಕೊಡೋದು ಸರಿಯಲ್ಲ. ಮನಸ್ಸಿಗೆ ತೊಗೊಂಡ್ಬಿಡ್ತಾರೆ. ಬೇಡ ಬೇಡ, ಈಗ ಹೇಳೋದು ಬೇಡ. ದನಗಳೇ 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 ಏನಾಯ್ತು? ದನಗಳೇ ರಮೇಶಣ್ಣ ನೀರು ಕೊಡ. ದನಗಳೇ 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 ಏನಾಯ್ತು? ನೀರು ಕೊಡಿ, ನೀರು ಕೊಡಿ. ಕುಡಿ ಕುಡಿ. ಭುವನ್, ಭಯ ಆಗ್ತದೆ ಭುವನ್. ಮೊದಲು ನಿನ್ನ ಕರ್ಕೊಂಡು ಹೋಗಿ ಭುವನನ್ನ.